ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯ ವಿವಾದದ ಕೇಂದ್ರ ಬಿಂದು ಆಗ್ತಾ ಇದೆ. ಒಂದಾದ ಮೇಲೊಂದು ವಿಚಾರಗಳು ವಿವಾದದ ಸ್ವರೂಪವನ್ನು ಪಡಿತಾ ಇದೆ. ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಸರಸ್ವತಿ ಪೂಜೆಗೂ ಕೂಡ ಅಡೆತಡೆಯನ್ನು ಉಂಟು ಮಾಡಲಾಗಿದೆ. ವಸಂತ ಪಂಚಮಿಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಸರಸ್ವತಿ ಪೂಜೆಯನ್ನು ಹಮ್ಮಿಕೊಂಡಿದ್ರು. ಸರಸ್ವತಿ ಪೂಜೆಗೆ ಎಡಪಂಥೀಯ ವಿಚಾರಧಾರೆಯ ವಿದ್ಯಾರ್ಥಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದೇನು ವಿಶ್ವವಿದ್ಯಾಲಯನ ದೇಗುಲನ ಅಂಥೇಳಿ ಗಲಾಟೆ ಮಾಡಿದ್ದಾರೆ. ಆಳಂದ ತಾಲೂಕಿನಲ್ಲಿರುವಂತಹ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಈ ರೀತಿಯ ಘಟನೆ ಆಗಿರುವಂಥದ್ದು. ನೋಡಿ, ಇದೇ ಯೂನಿವರ್ಸಿಟಿಯಲ್ಲಿ ವಿವೇಕಾನಂದ ಅವರ ಫೋಟೋಗೆ ಅವಮಾನವನ್ನು ಮಾಡಿ ಎರಡು ವಿದ್ಯಾರ್ಥಿ ಸಂಘಟನೆಗಳ ನಡುವೆ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು. ರಾಜ್ಯ ಮಟ್ಟದ ಸುದ್ದಿ ಆಗಿತ್ತು. ಅದೇ ವಿಶ್ವವಿದ್ಯಾಲಯದಲ್ಲಿ 3 ಅಧ್ಯಾಪಕರು ಈ ಹಿಂದೆ RSSನ ವಸ್ತ್ರವನ್ನು ಧರಿಸಿ ಲಾಠಿಯನ್ನು ಹಿಡಿದು ಫೋಟೋಗೆ ಫೋಸ್ ಕೊಟ್ಟಿದ್ದು ಕೂಡ ದೊಡ್ಡ ಮಟ್ಟದಲ್ಲಿ ವಿವಾದವನ್ನು ಸೃಷ್ಟಿಸಿತ್ತು. ಡಾಕ್ಟರೇಟ್ ಪದವಿ ತಗೊಂಬಂದು ಏನು ಮಾಡ್ಕೊಂತೀವಿ ನಾವು ಗೊತ್ತು, ನಮ್ಗೆ ಏನು ಮಾಡ್ಕೊಳ್ಳೋದು ಅಂತೇಳಿ ಮನುಷ್ಯಕ್ಕೆ ಬಂದದ್ದೆಲ್ಲ ಮಾಡ್ತೀರಿ ನೀವು ದೇವಸ್ಥಾನ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ಕಲಬುರಗಿಯ ಕೇಂದ್ರೀಯ ವಿವಿಯಲ್ಲಿ ಮತ್ತೊಂದು ವಿಚಾರ ವಿವಾದದ ಸ್ವರೂಪವನ್ನು ಪಡೆದಿದೆ. ಈ ವಿವಾದದ ವಿವರಣೆಯನ್ನು ಕೊಡಬಹುದಾ ಅಂತ? ಎಸ್ ಪ್ರೇಮ್, ಏನಂದ್ರೆ ಸದಾ ಒಂದಿಲ್ಲ ಒಂದು ಸುದ್ದಿಯಲ್ಲಿರುವಂತಹ ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಬಹುತೇಕ ಏನಂದ್ರೆ ವಿದ್ಯಾರ್ಥಿಗಳಲ್ಲಿ ಈಗ ಕಲಿಯೋದಕ್ಕಿಂತ ಹೆಚ್ಚು ವಿವಾದಕ್ಕೆ ಹೆಚ್ಚು ಗುರಿ ಆಗ್ತಾ ಇದ್ದಾರೆ. ಈ ಹಿಂದೆ ಸ್ವಾಮಿ ವಿವೇಕಾನಂದರ ಒಂದು ಭಾವಚಿತ್ರವನ್ನು ಡಸ್ಟ್ಬಿನ್ಗೆ ಅಂಟಿಸಿದಂತಹ ಪ್ರಕರಣದಲ್ಲೂ ಕೂಡ ಅಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು. ಸೊ ಇವತ್ತು ಏನಂದ್ರೆ ವಸಂತ ಪಂಚಮಿ ನಿಮಿತ್ತವಾಗಿ ಅಲ್ಲಿರುವಂತಹ ಒಂದು ಬಲಪಂಥೀಯ ವಿದ್ಯಾರ್ಥಿಗಳು ಮತ್ತೆ ಅಲ್ಲಿರುವಂತಹ ಕೆಲವು ಉಪನ್ಯಾಸಕರು ಸರಸ್ವತಿಯ ಪೂಜೆ ಮಾಡ್ತಾ ಇದ್ರು. ಸರಸ್ವತಿಯ ಪೂಜೆ ಅಂದ್ರೆ ಅದು ಒಂದು ಪಠ್ಯದ ಒಂದು ಸಂಕೇತ ಅಂತ ಹೇಳಿನೇ ಎಲ್ಲರೂ ಕೂಡ ಧಾರ್ಮಿಕವಾಗಿ ನಂಬಿರುವಂತಹದ್ದು. ಬಹುತೇಕ ವಿದ್ಯಾರ್ಥಿಗಳು ಕೂಡ ಆ ಒಂದು ಕಾಲೇಜಿನಲ್ಲಿದ್ದಾರೆ. ಹೀಗಾಗಿ ಇವತ್ತು ಆ ಒಂದು ಪೂಜೆ ನಡೆಸುವಂತಹ ಸಂದರ್ಭದಲ್ಲಿ ಎಡಪಂಥೀಯ ವಿದ್ಯಾರ್ಥಿಗಳೇನಂದ್ರೆ ಇದು ಏನು ವಿಶ್ವವಿದ್ಯಾಲಯವ ಅಥವಾ ದೇವಸ್ಥಾನವ, ಈ ರೀತಿಯಾಗಿ ಸರಸ್ವತಿ ಪೂಜೆ ಯಾಕೆ ಮಾಡ್ತೀರಾ ಅಂತೇಳಿ ವಿವಾದವನ್ನು ತೆಗೆದಿದ್ದಾರೆ. ಅದಾದ ಬಳಿಕವೂ ಕೂಡ ಆ ಒಂದು ವಾದ ವಿವಾದಗಳ ಮಧ್ಯೆಯೂ ಕೂಡ ಬಲಪಂಥೀಯ ವಿದ್ಯಾರ್ಥಿಗಳು ಸರಸ್ವತಿ ಪೂಜೆ ಮಾಡಿ ಹೊರಗಡೆ ಬಂದಿದ್ದಾರೆ. ಅದಾದ ಬಳಿಕ ಎರಡೂ ಗುಂಪಿನ ನಡುವೆ ವಾದ ಪ್ರತಿವಾದ ಕೂಡ ನಡೆದಿದೆ. ಅದಾದ ಬಳಿಕ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಎರಡೂ ಗುಂಪನ್ನು ಅಲ್ಲಿಂದ ಸಮಜಾಯಿಸಿ ಮಾಡಿ ಸದ್ಯ ಈಗ ಅವರವರ ಒಂದು ವಿವಿ ಕ್ಯಾಂಪಸ್ಗಳಿಗೆ ಕಳಿಸಿದ್ದಾರೆ. ಆದ್ರೆ ಪ್ರತಿ ಬಾರಿ ಕೂಡ ಇಂತಹ ಒಂದು ಧಾರ್ಮಿಕ ಭಾವನೆಗಳಿಂದಲೇ ಕಲಬುರಗಿಯ ಕೇಂದ್ರೀಯ ವಿವಿ ಮತ್ತೆ ಪದೇ ಪದೇ ಸುದ್ದಿಯಲ್ಲಿ ಆಗ್ತಾ ಇರೋದು ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳ್ಬೋದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.